ಹಲೋ ಗೈಸ್, ಇವತ್ತು ನಾನು ಮತ್ತು ನಮ್ಮ ಹಸ್ಬೆಂಡು ಆಚೆ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ಮಳೆ ಬರೋ ವಾತಾವರಣ ಇತ್ತು, ಜಿಟಿ ಜಿಟಿ ಮಳೆ. ಹಾಗೆ ಅಂಡರ್ಗ್ರೌಂಡ್ ಪಾಸ್ ಮಾಡಿದ್ವಿ. ಹೋಗ್ತಾ ದಾರಿಯಲ್ಲಿ ನಮ್ಮ ಫ್ರೆಂಡ್ಸ್ನ ಪಿಕಪ್ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರು ಕಾರ್ ಡ್ರೈವ್ ಮಾಡ್ತಾಯಿದ್ರು, ನಾವು ಹಿಂದೆ ಕುಂತು ಎಂಜಾಯ್ ಮಾಡ್ತಾಯಿದ್ವಿ. ಇವ್ರು ಬಂದ್ಬಿಟ್ಟು ಶಿವರಾಜ್ ಪಾಟೀಲ್ ಅಂತ. ಇವರಂತೂ ವಟ ಅಂತಿರ್ತಾರೆ. ಆಮೇಲೆ ನಾವು ಗಜೇಂದ್ರಗಢ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕಾಲಕಾಲೇಶ್ವರ ಟೆಂಪಲ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಹಾಗೆ ಹೋಗ್ತಾ ನಮ್ಮ ಯಜಮಾನ್ರು ವಿಡಿಯೋ ಮಾಡ್ತಾಯಿದ್ರು. ದೇವಸ್ಥಾನ ಮೇಲೆ ಇದೆ. ಸೊ ಎಂಟ್ರೆನ್ಸಲ್ಲಿ ಬಂದ್ವಿ. ಅಲ್ಲಿ ಗಣೇಶನ ಮೂರ್ತಿ ಇತ್ತು. ಅಲ್ಲಿ ನಮಸ್ಕಾರ ಮಾಡಿ ಮುಂದೆ ಸ್ಟೆಪ್ಸ್ ಇದ್ವು. ಸೊ ಹಾಗೆ ಒಂಚೂರು ಫೋನ್ ನೋಡ್ತಾ ಸುತ್ತಮುತ್ತ ನೋಡ್ತಾ ಸ್ಟೆಪ್ಸ್ ಇದ್ವು. ಸ್ಟೆಪ್ ಹತ್ಕೊಂಡು ಅಂತೂ ಇಂತೂ ಮೇಲೆ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೆಳಗೆ ಬಂದು ನೆಕ್ಸ್ಟ್ ನಮ್ಮ ಪಯಣ ಬಾದಾಮಿ ಬನಶಂಕರಿ ಕಡೆಗೆ ಹೊರಟ್ವಿ. ಅಲ್ಲಿ ಬನಶಂಕರಿ ದೇವಸ್ಥಾನ. ಸೊ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಲ್ಲಿ ಆಗಲೇ. ಸೊ ಹಾಗೆ ನಾವು ಮಳೆಯಲ್ಲಿ ಸ್ವಲ್ಪ ನೆನ್ಕೊಂಡು 4 ಜನ ಹೋಗ್ತಾ ಇದ್ವಿ. ಬಿಟ್ಟರೆ ಇವರಿಬ್ಬರೇ ಗೈಡೆನ್ಸ್ ಆಗಿಬಿಡ್ತಾರೆ ಹೇಳಿದ್ದು. ಸೊ ಬನಶಂಕರಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟ್ವಿ. ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಇದು ನಮ್ಮ ಪ್ರೇಮ, ಇದು ನಮ್ಮ ಶಿವರಾಜ್ ಪಾಟೀಲ್ ಅವರು. ನಮ್ಮ ಮನೆಯವರು ಕಾರ್ ಡ್ರೈವ್ ಮಾಡ್ತಾರೆ. ನಾವು ಬಾದಾಮಿ ಕೇವ್ಗೆ ಬಂದ್ವಿ. ಸೊ ಅಲ್ಲಿ ತುಂಬ ಜನರಿದ್ದರು. ಅಲ್ಲೂ ಸಹ ಮಳೆ ಬರ್ತಾ ಇತ್ತು. ಸೊ ಮೇಲೆ ಹತ್ಕೊಂಡು ಹೋದ್ವಿ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಾ ಇತ್ತು. ಮಳೆ ಬಂದಾಗ ವಾತಾವರಣ ಒಂಥರ ಚೆನ್ನಾಗಿರುತ್ತೆ. ಸೊ ಅದು ತುಂಬ ಎಂಜಾಯ್ ಮಾಡಿದ್ವಿ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರತೆಯ ಹಾಗೆ, ಜನುಮ ಪುರ ನಿನ್ನನ್ನೇ. ನನಗೆ ತುಂಬಾ ವಿಶೇಷವಾಗಿ ಇವತ್ತಿಗೆ 22 ವರ್ಷದ ಕೆಳಗೆ ಈ ಭೂಮಿ ಮೇಲೆ ಒಂದು ಅದ್ಭುತ ಪಾರ್ಸಲ್. ಆ ಅದ್ಭುತ ಡೆಲಿವರ್ ಮಾಡಿಸಿದ ಡಾಕ್ಟರ್ಗೂ ಅದನ್ನ ಎತ್ತಾಡಿಸಿದ ನರ್ಸ್ಗೂ ಒಂದು ದೊಡ್ಡ ಥ್ಯಾಂಕ್ಸ್. ಆ ಅದ್ಭುತ ಬೇರೆ ಯಾರು ನೀವೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಸೊ ಅಂತೂ ಇಂತೂ ಕೇಕ್ ಕಟ್ ಮಾಡಿದ್ವಿ. ನೀವು ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೀವು ದೂರ ಇದ್ದೀರಾ. ಬಡಗರ್ಲು